ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಮ್ಮುಸ್ ವ್ಲಾಗ್. ಸೊ ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದೀವಿ. ನಮ್ಮ ಅಣ್ಣ ಇದ್ದಾರೆ, ಆಮೇಲೆ ನಮ್ಮ ಅಕ್ಕ ಅವರೆಲ್ಲ ಇದ್ದಾರೆ. ಹಾಯ್ ಮಾಡ್ರು. ನಮ್ಮ ವೇದ ಪಾಪು ಎಲ್ಲ ಇದ್ದಾರೆ. ಸೊ ಹೋಗ್ತಾ ಇದೀವಿ, ಏನಾದ್ರು ಶಾಪಿಂಗ್ ಮಾಡ್ತೀವಿ. ಸೊ ನಾವು ಹೋಗ್ತಿರೋದು ಮಾಲೂರ್ಗೆ. ಎಲ್ಲ ತೋರಿಸ್ತೀನಿ, ಎಲ್ಲ ಕ್ಯಾಪ್ಚರ್ ಮಾಡಿ. ಲಾಂಗ್ ಡ್ರೈವ್ ಅಂತಾನೆ ಅನ್ಕೋಬಿಡಿ, ಯಾಕಂದ್ರೆ ಎಲ್ಲರೂ ಸೇರೋದು ಏನಾದ್ರು ಒಂದ್ ಹಬ್ಬಕ್ಕೆ, ಇಲ್ಲ ಅಂದ್ರೆ ಏನಾದ್ರು ಮದುವೆ ಅದು ಇದು ಆದಾಗ ಅಷ್ಟೇನೆ. ಸೊ ಎಲ್ಲ ತೋರಿಸ್ತೀನಿ, ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಓಕೆ ಬಾಯ್. ನೋಡಿ, ಇದು ಶಿವನಾಪುರ ಕ್ರಾಸು. ಸೊ ಶಿವನಾಪುರ ಕ್ರಾಸ್ ಹೊರಟೋಯ್ತು. ಇದೇನೋ ಫಾರೆಸ್ಟ್ ತರ ಇದೆ, ಮಾವಿನ ತೋಟ. ಏನಾದ್ರು ಮಾತಾಡಕ್ಕ? ಏನೇನ್ ತಗಂತೀಯ ಶಾಪಿಂಗ್ ಅಲ್ಲಿ? ನಮ್ಮ ಅಣ್ಣಂಗ್ ಬಟ್ಟೆ ತಗೊಳಕ್ ಹೋಗ್ತಾ ಇರೋದು. ನಮ್ ವೇದಕ್ ಪಾಪ ಜ್ವರ ಬಂದ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಫುಲ್ ಸೈಲೆಂಟ್ ಆಗ್ಬಿಟ್ಟವನೆ. ನಿನ್ನೆ ಲಾಗಲ್ಲಿ ನೋಡಿ ಎಷ್ಟು ಮಾತಾಡ್ದ ಅಂತ. ಆದ್ರೂ ನೋಡ್ರಿ ಅವನ ಮುಖದಲ್ಲಿ ಕಳೆ ಎದ್ದು ಕಾಣ್ತಾ ಇದೆ ನಮ್ ವೇದ ಪಾಪ ಮುಖದಲ್ಲಿ. ಅಲ್ಲ ಪಾಪ, ಆಯ್ ಮಾಡಮ್ಮ. ವೆರಿ ಗುಡ್. ಅಷ್ಟೇ ಅವನು ನೋಡಿ. ಫ್ಲೈನ್ ಕೇಸ್ ಕೊಡಮ್ಮ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ನಮ್ಮ ಚಾನೆಲ್ನ. ನೋಡಿ, ಲವ್ ಯು ಹೇಳಮ್ಮ. ನೋಡಿ, ಅವನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಿದ್ದಾರೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ. ಏನ್ ದೇವಸ್ಥಾನ ಇದು? ಸಪ್ಲಮ್ಮ ದೇವಸ್ಥಾನ, ತೊರ್ನಹಳ್ಳಿಯಲ್ಲಿ. ನೋಡಿ, ಎಲ್ಲ ದೇವ್ರು ನಿಮ್ ಬಟ್ಟಿ ಬರ್ಲಿ ಅಂತ ಕೇಳ್ಕೊತೀನಿ ನಿಮ್ ಪರವಾಗಿ. ಕಾಣಿಸಿದ್ದು ಅಷ್ಟೇ ಫ್ರೆಂಡ್ಸ್. ದೇವಸ್ಥಾನಕ್ಕೆ ಹೋಗಿದ್ರೆ ತೋರಿಸ್ತಿದ್ದೆ. ಏನ್ ಮಾಡೋಣ, ಯಾವಾಗಾದ್ರೂ ಹೋದಾಗ ಪಕ್ಕ ದೇವಸ್ಥಾನ ತೋರಿಸ್ತೀನಿ. ಸಾಂಗ್ಸ್ ಕನೆಕ್ಟ್ ಆಗ್ತಿಲ್ಲ ಫ್ರೆಂಡ್ಸ್ ನಮ್ಮ ಕಾರಲ್ಲಿ. ಸೊ ಅದಕ್ಕೆ ಕನೆಕ್ಟ್ ಮಾಡಿಸ್ಕೋಬೇಕು. ನಾವು ಸ್ಲೋ ಮಾಡ್ತಿದ್ವಿ, ಕಾರ್ ಪಾರ್ಕಿಂಗ್ ಮಾಡಬೇಕು. ಓಕೆ, ಆಮೇಲೆ ಶಾಪಿಂಗ್ ಮಾಲಲ್ಲಿ ಸಿಗ್ತೀನಿ. ಓಕೆನಾ? ಇನ್ನಷ್ಟೇ 11 ಕಿಲೋಮೀಟರ್ ಏನಾಗಿದೆ ಅಷ್ಟೇನೆ. ನಮ್ಮ ಅಣ್ಣ ಫಾಸ್ಟ್ ಆಗಿ ಬಂದ್ಬಿಟ್ರು, ಅದಕ್ಕೆ ಬೇಗ ಹೋಗ್ತಾ ಇದೀವಿ ಅಷ್ಟೇ. ಸಿಗೋಣ ಫ್ರೆಂಡ್ಸ್. ನಾವು ಮಾಲೂರಿಗೆ ರೀಚ್ ಆದ್ವಿ. ಏನಕ್ಕೆ ಮಾಲೂರಿಗೆ ಹೋಗಿದ್ದಿದ್ದು ಅಂತ ಅಂದರೆ, ನನ್ನ ತಮ್ಮನಿಗೆ, ನಮ್ಮ ಅಣ್ಣ ಅವ್ರಿಗೆ, ನಮ್ಮ ಮಾವನಿಗೆ ಎಲ್ಲ ಬಟ್ಟೆ ತಗೋಬೇಕಾಗಿತ್ತು. ನಾವು ಮಾಲೂರಲ್ಲಿ ಎಚ್ ಕ್ರಾಸಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅವರು ಮಾಲೂರಿಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಹೆವಿ ಟ್ರಾಫಿಕ್ಕು, ಯಾವ ಕಡೆ ನೋಡಿದ್ರು ವೆಹಿಕಲ್ಸ್ ಬರ್ತಾನೆ ಇತ್ತು. ಆದರೂ ಸಹ ನಾವು ಹಾಗೆ ಮುಂದೆ ಹೋದ್ವಿ. ಫಸ್ಟು ಹೋಗಿದ್ದು ಯಾವುದೋ ಫ್ಯಾಷನ್ ಸೆಂಟರ್ ಅಂತ ಏನೋ ಇತ್ತು. ಸೊ ಅಲ್ಲಿಗೆ ಹೋದ್ವಿ. ಅಲ್ಲೋರ್ಗು ಯಾವುದು ಇಷ್ಟ ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದೀವಿ. ವೇಟ್ ಮಾಡ್ತಿರೋದು ಯಾರಿಗೆ? ನಮ್ಮ ಅಣ್ಣ ತಮ್ಮ ಎಲ್ಲ ಬರ್ತಾ ಇದಾರೆ. ಅವ್ರಿಗೆಲ್ಲ ಬರ್ತಾ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್, ಫುಲ್ ಫ್ಯಾಮಿಲಿ ಮೆಂಬರ್ಸ್ಗೆ ವೇಟ್ ಮಾಡ್ತಾ ಇದೀವಿ. ಸೊ ನಾವೆಲ್ಲ ಕಾರಲ್ಲಿ ಕುತ್ಕೊಂಡಿದೀವಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ರಿ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಸೊ ನಿಮ್ಗೂ ತೋರ್ಸೋಣ ಅಂದ್ರೆ ಸಾಂಗ್ಸ್ ಹಾಕೋದೆಲ್ಲ ಕಾಪಿ ರೈಟ್ಸ್ ಬರುತ್ತೆ. ಸೊ ಅದಕ್ಕೆ ನಾನೇನು ತೋರಿಸ್ತಿಲ್ಲ, ಶಾಪಿಂಗ್ ಮಾಡೋದು ಮಾತ್ರ ತೋರಿಸ್ತೀನಿ ಗೈಸ್. ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ, ನಾವು ಹೋಗ್ತೀವಿ. ಇನ್ನೊಂದು ಗಾಡಿ ಇಲ್ಲ, ಒಂದೇ ಗಾಡಿ ಕಾಣಿ ಆಗಿದೆ, ಇನ್ನೊಂದು ಬೈಕ್ ಕಾಣಿ ಆಗಿದೆ. ಇಷ್ಟ ಆಗ್ತಾ ಇಲ್ಲ. ಈಗ ಆಯ್ತು. ಅದು ಇನ್ನೊಂದೇನೋ ಅಂದ್ರೆ ಪೊಲೀಸ್ ಅವ್ರು ಹಿಡ್ಕೊಬಿಡ್ತಾರ, ಅದೇ ಭಯ. ಟ್ರಾಫಿಕ್ ಮೊನ್ನೆ ತುಂಬಾ ಟ್ರಾಫಿಕ್ ಇತ್ತು ಗೈಸ್. ಇವತ್ತು ಟ್ರಾಫಿಕ್ ಇದೆಯಲ್ಲ ಗೊತ್ತಿಲ್ಲ, ನೋಡೋಣ ಇರಿ ಒಳಗಡೆ ಗೊತ್ತಾಗುತ್ತೆ ಟ್ರಾಫಿಕ್ ಎಷ್ಟಿದೆ ಏನು ಅಂತ. ಪಾಪ ನಾವ್ ವೇದ ಪಾಪ ನೋಡ್ರಿ ಹೆಂಗಾಗ್ಬಿಟ್ಟವನೆ. ಕಾರ್ ಪಾರ್ಕಿಂಗ್ ಮಾಡ್ತಾ ಇದೀವಿ. ಸೊ ಪಾರ್ಕಿಂಗ್ ಮಾಡಿದ್ಮೇಲೆ ನೋಡಿ ಎಷ್ಟು ರಶ್ ಇದೆ ಅಂತ. ಬರೀ ಬೈಕ್ಸ್ ಇದೆ ಮಾಲೂರಲ್ಲಿ ಇರೋದು. ನಾವ್ ಇವಾಗ ಮಾಲೂರು ಬಿಟ್ಟು ಸ್ವಲ್ಪ ಮುಂದೆ ಬಂದಿದೀವಿ ಫ್ರೆಂಡ್ಸ್. ಇಲ್ಲಿ ಯಾವ್ದೋ ಮೆಟ್ರೋ ಫ್ಯಾಷನ್ ಸೆಂಟರ್ ಅಂತ ಇದೆ. ಸೊ ಅಲ್ಲಿಗೆ ಬಂದಿದೀವಿ. ಏನಂತಂದ್ರೆ ಈ ಬಿಸಿಲಲ್ಲಿ ಎಲ್ಲೂ ಓಡಾಡೋದಕ್ಕಾಗಲ್ಲ ಫ್ರೆಂಡ್ಸ್, ತುಂಬಾ ಬಿಸಿ. ಅಕ್ಕ ಬಿಸಿ ಆಗ್ತಾ ಇದೆಯಾ? ಬಿಸಿ ಆಗ್ತದೆ. ಆನ್ ಮಾಡು. AC ಆನ್ ಮಾಡಕ್ಕೆ ನಿಲ್ಸ್ಬಿಟ್ಟು ಶಾಂತ ಹೌದು. ಪಾಪ ಅವ್ರ ಹಸ್ಬೆಂಡ್ಗೆ, ಪಾಪ ನಮ್ಮ ಅಣ್ಣಂಗೆ
ಹಿಂಗ್ ಹೋಗು ಹಂಗೋಗು ಅನ್ಕೊಂಡು ನಮ್ಮ ಅಕ್ಕ ಪಾಪ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟವಳೆ. ಫ್ರೆಂಡ್ಸ್ ಕದ ನೋಡಿ ಕುತ್ಕೊಂಡಿದ್ದಾನೆ, ಇವನೇ ಶಾಪಿಂಗ್ ಮಾಡ್ಸೋದು ನಮ್ಗೆಲ್ಲ. ಮದ್ವೆ ಗಡ್ಡು ಇವ್ ನನ್ನ ತಮ್ಮ, ಇವ್ರು ನಮ್ಮಣ್ಣ. ನೋಡ್ರಿ ಎಲ್ಲಾ ಬಂದಿದೀವಿ ಇಲ್ಲಿಗೆ. ನನ್ನ ತಮ್ಮಗೆ ನಾವು ಫಾರ್ಮಲ್ಸ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ. ಅದರಲ್ಲಿ ಏನಾಗಿದೆ ಅಂತಂದರೆ ಅವ್ನಿಗೆ ಇಷ್ಟ ಆಗೋದು ಒಂದೂ ಸಿಗ್ತಾ ಇಲ್ಲ. ಆ ಕಡೆ ಇರೋದು 4-5 ಒಂದು 20 ಶರ್ಟ್ ತೆಗೆಸಿದ್ವಿ ನಾವು. ಇನ್ನೊಂದು ಏನು ಅಂತಂದರೆ ಅವ್ನಿಗೆ ಯಾವ ಶಾಪ್ಗೆ ಹೋದ್ರೂ ಸಹ ಅವ್ನಿಗೆ ಇಷ್ಟ ಆಗೋದು ಆಲ್ಮೋಸ್ಟ್ ಸಿಗೋದೇ ಇಲ್ಲ ಪಾಪ. ಅದಕ್ಕೆ ಕೇಳ್ತಾ ಇದ್ದೀವಿ ನ್ಯೂ ಟ್ರೆಂಡಿಂಗ್ ಏನಾದರೂ ಇದ್ದರೆ ತೋರಿಸಿ ಅಂತ ಹೇಳಿ. ಅವರು ಪಾಪ ತೋರಿಸ್ತಾ ಇದ್ದಾರೆ. ಬೇರೆ ಕಡೆ ಎಲ್ಲ ನೋಡಿದ್ವಿ. ಅವ್ನಿಗೆ ಅಡ್ಜಸ್ಟ್ ಆಗೋದು ಬೇಕಲ್ವ, ಯಾರಿಗೇ ಆಗಿರಲಿ ಬಟ್ಟೆ ಅಂತ ಅಂದಮೇಲೆ ಅವ್ರಿಗೆ ಅಡ್ಜಸ್ಟ್ ಆಗೋದು ಬೇಕು. ಪಾಪ ಅವ್ನ ಮುಖ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ ನೋಡಿ ನೋಡಿ ಸಾಕಾಗಿ ಓಕೆ ಹೋಗ್ಲಿ ಹೋಗೋಣ ನಡೀರಿ ಅಂತ ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಯಾರಿಗೂ ಬಟ್ಟೆಗಳು ಇಷ್ಟ ಆಗ್ಲಿಲ್ಲ, ಅದಕ್ಕೆ ಬೇರೆ ಕಡೆ ಹೋಗ್ತಿದೀವಿ. ಯಾಕೆ ಇಷ್ಟ ಆಗಿಲ್ಲ ಅಕ್ಕ? ನಮ್ಗೆ ಬೇಕಾಗಿರೋ ಕಲರ್ ಕ್ವಾಲಿಟಿ ಇಲ್ಲ. ಸೊ ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದೀವಿ. ಬೇರೆ ಕಡೆ ಅಲ್ಲಿ ಯಾವ ಅಂಗಡಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ, ಹೋದ್ಮೇಲೆ ತೋರಿಸ್ತೀವಿ. ಎಲ್ಲ ಫಾರ್ಮಲ್ಸ್ ಎಲ್ಲ ಫಾರ್ಮಲ್ಸ್ ತೋರಿಸ್ತಿದ್ದಾರೆ, ಸೇಮ್ ಟ್ರೆಂಡಿಂಗು. ನೋಡೋಣ ಯಾವ್ದು ಇಷ್ಟ ಆಗುತ್ತೆ. ತುಂಬಾ ಟ್ರಾಫಿಕ್ ಇದೆ ಮಾಲೂರಲ್ಲಿ. ಹೋಗ್ತಾ ಇದೀವಿ ಬೇರೆ ಕಡೆ. ಯಾವ್ದು ತಗೊಂತಾರೆ ಅಂತ ಗೊತ್ತಿಲ್ಲ, ಯಾವ್ದು ಪರ್ಚೇಸ್ ಮಾಡ್ತಾರೋ ಅದನ್ನ ನಾನು ನಿಮ್ಗೆ ತೋರಿಸ್ತೀವಿ. ಫುಲ್ ಟ್ರಾಫಿಕ್ ಇದೆ. ಸಂಜೆ ಟೈಮ್ ಎಲ್ಲ ಔಟ್ ಸೈಡ್ ಬಂದ್ರೆ ಪೀಸ್ ಆಗಿರುತ್ತೆ ಗೈಸ್. ಟ್ರಾಫಿಕ್ ಇಂದ ತಲೆನೋವು ಬರುತ್ತೆ, ಅಷ್ಟು ಬಿಟ್ರೆ ವೆದರ್ ಎಲ್ಲ ಫುಲ್ ಕೂಲ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಮಧ್ಯಾಹ್ನ ಫುಲ್ ಬಿಸಿಲಿರುತ್ತೆ. ಸೊ ಈ ಟೈಮ್ ಅಲ್ಲಿ ಹೊರಗಡೆ ಬಂದ್ರೆ ಸಿರಾಪ್ ಕುಡಿಬೇಕು. ಏನು ಮಗನೇ ಇವತ್ತು ಸಿರಾಪ್ ಕುಡಿಬೇಕು ಅಂತ ನಿಲ್ಲಿಸಿ ಬಮ್ಮ. ಯಾವ್ದು ಇಲ್ಲ ನಿಲ್ಲಿಸಿ ಕೊಟ್ರೆ ನಿಲ್ಲಿಸಿ. ಕರೆಕ್ಟ್ ಕೊಡ್ಬೇಕು, ಬಗ್ಗೆ ಕರೆಕ್ಟ್ ಆಗಿ ಹೇಳ್ರಿ. ಕರೆಕ್ಟ್ ಆಗಿ ಕೊಟ್ರೆ ನಿಲ್ಲಿಸ್ತೀನಿ, ಇಲ್ಲಾಂದ್ರೆ ನಿಲ್ಸಲ್ಲ. ಶ್ಯಾಮ್ಲಾ ಯಾಕೆ ಹಂಗಿದ್ಯಾ? ನಮ್ಮ ಅಕ್ಕ ನೋಡ್ರಿ ಪಾಪ ಸುಸ್ತಾಗ್ಬಿಟ್ಟವಳೆ. ಯಾಕಕ್ಕ ಹಂಗಿದ್ಯಾ? ಸೊ ಅದಕ್ಕೆ ಬಿಸಿ. ಈಗ ಬೇರೆ ಶಾಪಿಗೆ ಬಂದಿದ್ದೀವಿ. ನೋಡಿ ಇಲ್ಲಿ ಇಷ್ಟ ಆಗುತ್ತೋ ಇಲ್ವೋ ನೋಡೋಣ. ಅಕ್ಕ ಏನ್ ಹುಡುಕ್ತಾ ಇರೋದು? ಬಟ್ಟೆ ಇಲ್ಲೆಲ್ಲ ಇದೆ. ಯಾವ್ದಿದೆ ಅಂಗಡಿ? ಶಾಪ್ ಹೆಸರು ಹೇಳ್ತಾ ಇದ್ದೆ, ಆದ್ರೆ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಇಲ್ಲಾಂದ್ರೆ ಇದ್ರಲ್ಲಿ ಹೇಳ್ತಿದ್ದೆ ಯಾವ ಶಾಪ್ ಏನಿಲ್ಲ ಎಲ್ಲೋಗಿದ್ವಿ ಅಂತ. ಏನಕ್ಕೆ ನೋಡಿ, ಇದು ಟ್ರಯಲ್ ರೂಮು. ಅವರೆಲ್ಲ ನೋಡ್ತಾ ಇದ್ರು ಅವ್ರಿಗೆ ಯಾವ್ದು ಬೇಕು, ಯಾವ್ದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಮಾತ್ರ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಓಡಾಡ್ತಿದ್ದೆ ಶಾಪ್ ಫುಲ್ಲು. ಇನ್ನೇನು ಮಾಡೋಣ. ತುಂಬಾ ಬಿಸಿ ಇದೆ. ಚೆನ್ನಾಗಿದೆ ನೋಡಿ, ಬೆಲ್ಟ್ಸ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಬಟ್ಟೆ ಅಂಗಡಿ, ಶಾಪ್ ಇದು ಚೆನ್ನಾಗಿದೆ. ಬೆಟರ್ ನೋಡಿ, ಫಾರ್ಮಲ್ಸ್ ಎಲ್ಲ ಇದೆ ಅನ್ಸುತ್ತೆ. ನೋಡೋಣ ಬಸ್. ನನ್ನ ತಮ್ಮ ಅಂತೂ ಇಂತೂ ಒಂದು ಯಾವುದು ಸೆಲೆಕ್ಟ್ ಮಾಡಿದ್ದಾನೆ, ತೋರಿಸ್ತೀನಿ ರೀ ಒಂದು ಯಾವ ಸೆಲೆಕ್ಟ್ ಮಾಡಿದ್ದಾನೆ ಅಂತ. ನೋಡಿ ನನ್ನ ತಮ್ಮ ನೋಡ್ತಾವನೆ ಫಾರ್ಮಲ್ಸ್, ಸಾರಿ ಸೂಟು ಅನ್ಸುತ್ತೆ. ಯಾವ ಯೂಸ್ ಮಾಡ್ತಾರೆ ಅಂತ ತೋರಿಸ್ತೀನಿ ರೀ. ಇಲ್ಲಿ ಎಲ್ಲ ಥರ ಕಲೆಕ್ಷನ್ ಸಹ ಇತ್ತು. ಅವ್ರಿಗೆ ಯಾವ್ದು ಬೇಕೋ ಅದು ತೊಗೋಬೋದಾಗಿತ್ತು. ವೆರೈಟಿ ಆಫ್ ಕಲರ್ಸ್ ಇತ್ತು. ಆದ್ರೂ ಸಹ ಹೋದಾಗಿಂದ ಒಂದೇ ಸಮಾನ ಇದ್ರು, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ಏನ್ ಮಾಡೋದಕ್ಕಾಗಲ್ಲ, ಹೆಣ್ಮಕ್ಳು ತುಂಬಾ ಲೇಟ್ ಶಾಪ್ ಮಾಡೋದು ಹಂಗೆ ಹೇಳ್ತಾ ಇರ್ತಾರೆ. ಬಟ್ ಬಾಯ್ಸೇ ತುಂಬಾ ಲೇಟ್ ಮಾಡ್ತಾರೆ. ಅವ್ರಿಗೆ ಪರ್ಫೆಕ್ಟ್ ಕಲರ್ಸ್ ಬೇಕು, ಪರ್ಫೆಕ್ಟ್ ಲುಕ್ ಇರಬೇಕು ಅಂತ.
ಅದಕ್ಕೆ ಹೇಳೋದು. ಸೆಲೆಕ್ಟ್ ಮಾಡಿದ್ದಾರೆ. ಬಟ್ ನನಗಂತೂ ಸುಸ್ತಾಗ್ಬಿಟ್ಟಿತ್ತು ಅವ್ರ ಹಿಂದೆ ಓಡಾಡಿ ಓಡಾಡಿ. ನೋಡಿ ಇದು ಚೆನ್ನಾಗಿದೆ, ಮತ್ತೆ ಇದು 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 ಚೆನ್ನಾಗಿದೆ ಅಂತಿದ್ದಾರೆ. ಯಾವ ತಗಂತಾರ ಗೊತ್ತಿಲ್ಲ ಫೈನಲ್ಗೆ. ಅಣ್ಣ ನಿಂಗೆ ಯಾವ್ದು ಇಷ್ಟ ಆಯ್ತಾ? ಅದಾ? ನೋಡ್ರಿ ನಮ್ಮ ಅಣ್ಣಂಗ ಕೋಟ್ ಇಷ್ಟ ಆಗಿದೆ. ಬಟ್ ಬಜೆಟ್ ಕಡಿಮೆ. ನೋಡಿ ನೋಡಿ ಬಜೆಟ್ ಕೊಡ್ಸೋರೆ ಹಂಗ ಅಂದ್ಬಿಟ್ರೆ ಹೆಂಗೆ ಗೈಸ್ ಹೋಗ್ಲಿ ನೀವ್ ಹೇಳ್ರಿ. ಕೊಡ್ಸೋರೆ ಹಂಗ ಅಂದ್ಬಿಟ್ರೆ ಅವ್ನ್ ಹೇಳ್ತಾನ ಅಷ್ಟೇ, ಬಟ್ ಕೊಡ್ಸ್ತಾನೆ. ಪಪ್ಪ ಅಲ್ಲಿದೆ ಬಾ. ಅಲ್ಲಿದೆ ನೋಡ್ತಾನೆ ಇದ್ದಾರೆ ಯಾವ್ದು ಇಷ್ಟ ಆಯ್ತು ಅಂತ ಗೊತ್ತಿಲ್ಲ. ನಮ್ಮ ಅಣ್ಣ ಒಂದು ಶರ್ಟ್ ತಗೊಂಡ್ ಬಂದು ತೋರಿಸ್ತಾ ಇದ್ದಾರೆ ನಮ್ಮ ಅಕ್ಕನಿಗೆ. ಅವಳಿಗೆ ಏನಂದ್ರೆ ಅವಳು ಸ್ಯಾರಿ ಕಲರೇ ಇರಬೇಕು ಅಣ್ಣ ಶರ್ಟ್ ಅಂತ ನೋಡ್ತಾ ಇದ್ದಾಳೆ. ನಮ್ಮ ಸಿಂಧು ಕುತ್ಕೊಂಡಿದ್ದಾಳೆ ಇಲ್ಲಿ. ಎಲ್ಲ ಅಷ್ಟೇ ಗೈಸ್, ಅವ್ರು ಸೆಲೆಕ್ಟ್ ಮಾಡ್ತಿದ್ರು, ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ಹೊಟ್ಟೆ ಬೇರೆ ಫುಲ್ ಹಸಿವಾಗ್ತಿತ್ತು. ಬಾಯ್. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಶಾಪಿಂಗ್ ಹಿಂಗೆ ನಡೀತಾನೆ ಇದೆ. ಸೊ ಎಲ್ಲಾನು ಮದುವೆ ಪ್ರಿಪರೇಷನ್ಸ್ ಎಲ್ಲ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಎಲ್ಲರಿಗೂ ಬಾಯ್.